ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಸ್ವೀಟ್ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಶಾವಿಗೆ ಪಾಯಸ. ಸೊ ತುಂಬ ಜನ ಮಾಡ್ತಾರೆ ಶಾವಿಗೆ ಪಾಯಸ, ಅದು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಸೊ ಮಾಡಿದ ತಕ್ಷಣ ಏನಾಗುತ್ತೆ, ಗಟ್ಟಿ ಆಗೋಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಬಟ್ ಅದು ಗಟ್ಟಿ ಆಗೋದು ಯಾಕೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ಕೊಳ್ತೀನಿ. ತುಂಬ ರುಚಿಕರವಾದಂಥ ಶಾವಿಗೆ ಪಾಯಸ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಇದು ಹೇಗೆ ಮಾಡೋದು ಅಂತೇಳಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಸ್ಕಿಪ್ ಮಾಡ್ದಿಲ್ದರಂಗೆ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಸೊ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನಾನು ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ನಾನು 1.5 ಲೀಟ್ರ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ. ಸೊ ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ಮಾಡಿ ನೀವು. ಈಗ ನಾನು 1.5 ಲೀಟ್ರಲ್ಲಿ ನಾನು ಹಾಲು ಖೀರನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಹಾಲನ್ನ ಕೂಡ ನಾನು ಕಾಯಿಸಿದ್ದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 1.5 ಲೀಟ್ರ್ ಹಾಲಿಗೆ 1/4 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ತಿಂದರೂ ಪರವಾಗಿಲ್ಲ. ಕುಡಿಯೋದಕ್ಕೆ ತುಂಬ ಚೆನ್ನಾಗಿರ್ಬೇಕಲ್ವ, ತೆಳ್ಳಗೆ ಮಾಡ್ಕೊಂಡು ಕುಡಿದ್ರೆ ವೇಸ್ಟ್ ಅಂತಲೇ ಹೇಳ್ಬೋದು. ಹಾಗಾಗಿ ನೀರು ಕೂಡ ಸ್ವಲ್ಪ ಕಡಿಮೆನೇ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಸೊ ಅಷ್ಟರೊಳಗಡೆ ನಾವು ಹಾಲು ಕುದಿಯೋಷ್ಟರೊಳಗಡೆ ಇಲ್ಲಿ ಗೋಡಂಬಿ ದ್ರಾಕ್ಷಿ ಶಾವಿಗೆನ ಹುರ್ಕೊಳ್ಳೋಣ. ತುಪ್ಪದಲ್ಲಿ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ನಾನು ಒಂದು 2-3 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೀನಿ. ತುಪ್ಪ ಕರಗಿದ ನಂತರ ಇದಕ್ಕೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಶಾವಿಗೆ ಪಾಯಸ ಅಂದಮೇಲೆ ಗೋಡಂಬಿ ದ್ರಾಕ್ಷಿ ಜಾಸ್ತಿ ಇದ್ರೇ ಅಲ್ವಾ ಚೆನ್ನಾಗಿರೋದು. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಕಡ್ಕೊಳ್ತೀನಿ. ತುಪ್ಪದಲ್ಲಿ ಹುರಿದ ನಂತರ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಇದೇ ಬಾಣಲಿನಲ್ಲೇ ಇದೇ ತುಪ್ಪದಲ್ಲೇ ನೀವು ಶಾವಿಗೆನ ಹಾಕೋಬೇಕಾಗತ್ತೆ. ಅನಿಲ್ ಶಾವಿಗೆ ಬರುತ್ತಲ್ಲ, ಸೊ ಪಾಯಸ ಮಾಡೋದು ಅದನ್ನು ಹಾಕೋಬೇಕಾಗತ್ತೆ. ಸೊ ಇದನ್ನು ನೀವು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಒಂದು ಹಿಡಿಯೋಕ್ಕಷ್ಟು ಹಾಕ್ಕೊಳ್ಳಿ ಸಾಕು. ಇದೇ ದಪ್ಪ ಆದಾಗ ಅಷ್ಟೊಂದು ಆಗೋಗುತ್ತೆ. ನೀವು ಶಾವಿಗೆ ಜಾಸ್ತಿ ಹಾಕಿದಷ್ಟು ಗಟ್ಟಿ ಆಗೋಗುತ್ತೆ. ಹಾಗಾಗಿ ಗಟ್ಟಿ ಆಗಿಬಿಟ್ರೂ ತಿನ್ನೋದಕ್ಕೆ ಅಂಥ ಚೆನ್ನಾಗಿರಲ್ಲ. ಸ್ವಲ್ಪ ಶಾವಿಗೆ ಪಾಯಸ ಅಂದರೆ ಒಂಥರ ಕುಡಿಯೋದಕ್ಕೂ ಇರಬೇಕು, ತಿನ್ನೋ ಥರನೇ ಇರಬೇಕು. ಹಾಗಾಗಿ ಇದು ಸೊ ನಿಮಗೆ ಇದನ್ನು ಹೇಳ್ತಾ ಇರೋದು ಗಟ್ಟಿ ಆಗೋದು ಎಂತಕ್ಕೆ ಅಂತ. ಶಾವಿಗೆನೂ ಕೂಡ ತುಪ್ಪದಲ್ಲಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರಿದು ಇಟ್ಕೊಂಡು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಆ ತುಪ್ಪನ ಹಾಗೆ ಇಟ್ಟು ಕೊನೆಯಲ್ಲಿ ನಾನು ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಹಾಲು ಕೂಡ ಚೆನ್ನಾಗಿ ಕುದೀತಿದೆ ಅಂದಿದ ತಕ್ಷಣ ನೀವು ಸಕ್ಕರೆ ಇದನ್ನೆಲ್ಲ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗಬೇಕು. ಚೆನ್ನಾಗಿ ಕುದ್ದಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗೋ ತನಕ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ನಾನು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. 1.5 ಲೀಟ್ರ್ ಹಾಲಿಗೆ ನಾನು ಮೆಜರ್ಮೆಂಟ್ ಕಪ್ ನೋಡ್ತಾ ಇದ್ದೀರಲ್ಲ, ಅದರಲ್ಲಿ ನಾನು 1.5 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತೀನಿ, ಜಾಸ್ತಿ ಸ್ವೀಟ್ ಆದರೂ ಕೂಡ ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ನೀವು ಬೇಕು ಅಂತ ಅಂದರೆ ಸ್ವೀಟ್ ನೋಡಿಕೊಂಡು ಮತ್ತೆ ನೀವು ಸೇರಿಸ್ಕೊಳ್ಬೋದು. ಜಾಸ್ತಿ ಸ್ವೀಟ್ ಆಗೋಯ್ತು ಅಂದರೆ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಸಕ್ಕರೆ ಕೂಡ ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸಕ್ಕರೆನೂ ಕೂಡ ಚೆನ್ನಾಗಿ ಎಲ್ಲ ಕರಗಿದ ನಂತರ ನಾವು ಹುರಿದಿಟ್ಕೊಂಡಿರುವಂಥ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಮತ್ತು ಶಾವಿಗೆ ಮೂರನ್ನು ಒಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಶಾವಿಗೆ ಹಾಕಿದ್ವಲ್ಲ ಅದು ಚೆನ್ನಾಗಿ ಬೇಯಬೇಕು. ಸ್ವಲ್ಪ ದಪ್ಪ ಆಗುತ್ತೆ ಅಂದ್ಕೊಂಡು ನೀವು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಸ್ವಲ್ಪ ಹೊತ್ತು ಕುದೀಲಿ. ಮತ್ತು ಇದಕ್ಕೇ ನಾನು ಬಾಣಲಿನಲ್ಲಿರುವಂಥ ತುಪ್ಪ ಏನಿತ್ತಲ್ವ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಎಕ್ಸ್ಟ್ರಾ ಬೇಕು ಅಂತ ಅಂದರೆ ಹಾಕೋಬೋದು. ಸೊ ತುಪ್ಪ 1-3 ಸ್ಪೂನ್ ಆಗುವಷ್ಟು ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ಬೇಕು ಅಂದರೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸಿ. ಸೊ ನೋಡ್ತಾ ಇರ್ಬೋದು ಶಾವಿಗೆ ಕೂಡ ದಪ್ಪ ಆಗ್ತಾ ಬರ್ತಾಯಿದೆ. ಸೊ ಫುಲ್ಲು ದಪ್ಪ ಆದರೆ ಅದು ಪರ್ಫೆಕ್ಟಾಗಿ ಪಾಯಸ ಕೂಡ ರೆಡಿ ಆಗಿದೆ ಅಂತ ಅರ್ಥ. ಸೊ ಇವಾಗ ನೋಡ್ತಾ ಇರ್ಬೋದು, ಇವಾಗ ಒಂದು 2 ನಿಮಿಷ ನಾನು ಕುದಿಸ್ಬಿಟ್ಟು ಸ್ಟವ್ನ ಆಫ್ ಮಾಡ್ತೀನಿ. ಪಾಯಸ ಹಾರಿದ್ರೂ ಕೂಡ ಅದು ಗಟ್ಟಿ ಆಗಲ್ಲ. ಇವಾಗ ಹೇಗಿದೆ ಹಾಗೆ ಇರುತ್ತೆ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಶಾವಿಗೆ ಪಾಯಸಕ್ಕೆ ಜಾಸ್ತಿ ನೀವು ಶಾವಿಗೆ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ, ಅದೇ ಅಷ್ಟೊಂದು ಆಗುತ್ತೆ. ಅದರ ಜೊತೆ ನೀವು ನೀರು ಕೂಡ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಶಾವಿಗೆ ಪಾಯಸ ರೆಡಿಯಾಗಿ ನಾನು ಕಂಪ್ಲೀಟಾಗಿ ಹಾರಿದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಯಾಕೆಂತ ಅಂದರೆ ಅದು ಗಟ್ಟಿ ಆಗುತ್ತಾ ಇಲ್ವಾ ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕಿತ್ತಲ್ವ. ಹಾಗಾಗಿ ಕಂಪ್ಲೀಟಾಗಿ ಹಾರಿದ ಮೇಲೆ ತೋರಿಸ್ತಾ ಇರುವಂಥದ್ದು. ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿ ಚೆನ್ನಾಗಿದೆ ಅಲ್ವಾ, ಕುಡಿಯೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಇನ್ನು ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನೀವು ಕೂಡ ಶಾವಿಗೆ ಪಾಯಸನ ನೀವು ಕೂಡ ಟ್ರೈ ಮಾಡಿ.
ಸೇಮ್ ಇದೇ ರೀತಿ ಬಂತು ಅಂದರೆ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು. ನಮಸ್ತೆ.